ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನು ನಮ್ಮ ಕಾರ್ಯಕರ್ತರ ಜೊತೆ ನಾವೆಲ್ಲ ಒಟ್ಟಿಗೆ ನೋಡೋಣ ಅಂತೇಳಿ ಹೇಳಿ ಪ್ಲಾನ್ ಮಾಡಿ ಸ್ಕ್ರೀನ್ 2ನ ಬುಕ್ ಮಾಡಿದ್ದೆ. ನಮ್ಮಲ್ಲಿ ಭಾಳ ಜನ ಕಾರ್ಯಕರ್ತರು ಬಂದರೆ ಒಂದಷ್ಟು ಜನ ಕಾರ್ಯಕರ್ತರಿಗೆ ಟಿಕೆಟ್ ಸಿಕ್ಕಿಲ್ಲ. ಅವರಿಗೆ ಸೋಮವಾರನೂ ಕೂಡ ಸಂಜೆ ಇದೇ ಸಂದರ್ಭಕ್ಕೆ ಶೋನ ಬುಕ್ ಮಾಡಿದ್ದೀನಿ. ಇದು ಒಟ್ಟಿಗೆ ನೋಡಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಯಾಕೆಂತೇಳಿ ಹೇಳಿದರೆ, ಕೊಂಡು ಓದುವಂಥವ್ರಿದ್ದರೆ ಸಾಹಿತಿಗಳು ಲೇಖಕರು ಬೆಳೀತಾರೆ, ಹಾಗೆ ಕೊಂಡು ನೋಡುವಂಥವ್ರಿದ್ದರೆ ನಮ್ಮ ಕನ್ನಡ ಸಿನಿಮಾನು ಕೂಡ ಬೆಳೆಯುತ್ತೆ. ಮೊದಲೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತೇಳಿ ಹೇಳಿದರೆ ಬರೀ ಹಿಂದಿ ಸಿನಿಮಾ ಅಂತಲ್ಲ ಅನ್ನೋದು. ಅದನ್ನು ದಕ್ಷಿಣ ಭಾರತದಲ್ಲಿ ತೆಲುಗು ಸಿನಿಮಾ ಇಂಡಸ್ಟ್ರಿ ಅದನ್ನು ಬ್ರೇಕ್ ಮಾಡಿ ಹಿಂದಿಯವರು ಕೂಡ ನಾಚುವಂತಹ ಸಿನಿಮಾಗಳನ್ನು ಕೊಟ್ಟು ಹಿಂದಿ ಹಾರ್ಟ್ಲ್ಯಾಂಡಲ್ಲೂ ಕೂಡ ಒಳ್ಳೆ ಗಳಿಕೆಯನ್ನು ಮಾಡಿ ಅವರು ಶಬಾಸ್ ಅಂತ ಅನಿಸ್ಕೊಂಡಿದ್ರು. ನಮ್ಮ ಕನ್ನಡದಲ್ಲಿ ಅಂಥ ಒಂದು ಸಿನಿಮಾಗಳು ಬರಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿನೂ ಅದೇ ಥರ ಬೆಳಿಬೇಕು. ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅಣ್ಣ ಇವರೆಲ್ಲ ಇದ್ದಾಗ ಯಾವ ರೀತಿ ಇತ್ತು ಸಿನಿಮಾ ಇಂಡಸ್ಟ್ರಿ, ಆ ಥರ ಮತ್ತೆ ಎಲ್ಲ ಕಡೆನೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿನೂ ಕೂಡ ಖ್ಯಾತಿಯನ್ನು ಗಳಿಸಬೇಕು ಅನ್ನೋದು ನಮ್ಮ ಮಹದಾಸೆ ಆಗಿತ್ತು. ಅಂಥ ಸಿನಿಮಾಗಳು ಬರ್ತಾ ಇರಲಿಲ್ಲ. ಆದರೆ ಹೊಂಬಾಳೆ ಸಿನಿಮಾದವರು, ಹೊಂಬಾಳೆ ಫಿಲ್ಮ್ಸ್ ಅವರು KGF 1 ಕೊಟ್ಟರು, 2 ಕೊಟ್ಟರು. ಹಾಗೆಯೇ ಕಾಂತಾರ ಚಾಪ್ಟರ್ 1 ಮತ್ತು 2 ಎರಡನ್ನು ಮಾಡೋ ಮುಖಾಂತರ ಈ 4 ಸಿನಿಮಾಗಳ ಮುಖಾಂತರವಾಗಿ ಬರೀ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದು ಮಾತ್ರ ಅಲ್ಲ, ಇಡೀ ಜಗತ್ತೇ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ನಮ್ಮ ಕನ್ನಡಿಗರಾಗಿ ನಮ್ಮ ಕರ್ತವ್ಯ ಈ ಥರ ಒಳ್ಳೆಯ ಸಿನಿಮಾಗಳು ಬಂದಾಗ ನಾವು ಪ್ರೋತ್ಸಾಹಿಸಬೇಕು, ನಾವು ಥಿಯೇಟರ್ಗೆ ಹೋಗಿ ನೋಡಬೇಕು, ನಮ್ಮ ಕನ್ನಡದ ನಟರನ್ನು, ನಮ್ಮ ಕಲಾವಿದರನ್ನು ಬೆಳೆಸಬೇಕು. ಇದರ ಅಂಗವಾಗಿ ನಾವು ಕೂಡ ನಮ್ಮ BJPಯ ಕಾರ್ಯಕರ್ತರು ನಾವೆಲ್ಲ ಸೇರಿ ಸಿನಿಮಾವನ್ನು ಒಟ್ಟಿಗೆ ನೋಡೋಕ್ಕೆ ಬಂದಿದ್ದೀವಿ.